ಕಳೆದ ಹಿರಿಯ ಹೋರಾಟಗಾರರು ಒಂದು ಮೀಟಿಂಗ್ ಇಟ್ಕೊಂಡಿರ ಏನ್ ಸರ್ ಉದ್ದೇಶ ಹೇಳಿ ಸರ್? ಜಮೀನ್ ಏನಿಲ್ಲ, ನಮ್ಮೆಲ್ಲ ಚಿತ್ತಾಪುರದ ಅರ್ಥ ಅಂತ ಕಾರಣ ಏನಪ್ಪಾ ಅಂದ್ರೆ RSS ನ ನಿಷೇಧ ಮಾಡಲು RSS ನ ನಿಷೇಧ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ರಿಯಾಂಕಾ ಖರ್ಗೆ ಅವರು ಏನು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ, ಅದನ್ನು ಬೆಂಬಲಿಸಿ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಇದನ್ನ ಸಭೆ ಮಾಡಿದ್ರಿ. ಸಭೆಯಲ್ಲಿ ನಮ್ಮೆಲ್ಲ ಚಿತ್ತಾಪುರದ ಅತ್ತ ಅಂತ ಹೇಳ್ಬಿಟ್ಟು ಒಂದು ಶೀರ್ಷಿಕೆ ಕೊಟ್ಟು ನಾವೊಂದು ಇದು ಏನು RSS ಇವತ್ತು ರಿಜಿಸ್ಟ್ರೇಷನ್ ಇಲ್ದಿರ 100 ವರ್ಷ ಬದುಕಿದೆ, ಅದನ್ನ ಏನಾದ್ರೂ ಮಾಡಿ ನಾಶ ಮಾಡ್ಬೇಕು ಅಂತ ಅನ್ನೋದು ನಮ್ಮೆಲ್ಲರಿಗೂ ಜ್ಞಾನ ಬಂದಿದೆ. ಆ ಜ್ಞಾನದಿಂದ ನಿಜವಾಗ್ಲೂ ಅವ್ರು ಮಾಡೋದಾದ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನಮ್ಮ ಸಂಘಟನೆಗಳು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಿ ಸರ್ಕಾರದ ಅನುಮತಿ ಇಂದ ನಮ್ಮ ಏನೇನು ಮಾಡ್ತಾ ಇದ್ವಿ ಆ ಕೆಲಸಕ್ಕೆ ಅವರು ಮಾಡ್ಲಿ. ಒಳ್ಳೆ ಕೆಲಸಕ್ಕೆ ಮಾಡೋದಾದ್ರೆ ನಮ್ ಸಪೋರ್ಟ್ ಇರ್ತದೆ. ಅವ್ರು ಮಾಡೋದೆಲ್ಲನೂ ಇವತ್ತು ರಾಷ್ಟ್ರಧ್ವಜನ ಒಪ್ಪಲ್ಲ, ಸಂವಿಧಾನ ಒಪ್ಪಲ್ಲ. ಆದ್ರೆ RSS ಅಂತ ಹೇಳ್ಬಿಟ್ಟು ಅಲ್ಲಿಂದ RSS ಫ್ಯಾಕ್ಟ್ರಿಯಿಂದ ರೆಡಿ ಆದವರು ಇವತ್ತು BJPಯಲ್ಲಿ MLAಗಳು, ಮಂತ್ರಿಗಳು, ಕೇಂದ್ರದಲ್ಲಿ ಸರ್ಕಾರ ನಡೀತದೆ. ಇದನ್ನೆಲ್ಲ ನಾವು ಧಿಕ್ಕರಿಸ್ಬೇಕಂತ ಹೇಳ್ಬಿಟ್ಟು ಈ RSS ನ ಬ್ಯಾನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ತಾ ನಾವು ಇದೀಗ ಒಂದು ವಿಷಯ ಪ್ರಸ್ತಾಪಕ್ಕೋಸ್ಕರ ತಪ್ಪಿಲ್ಲ. RSS ಅಲ್ಲಿ ಏನ್ ಹೇಳ್ತಾರೆ, ಅವರು ಒಂದು ಸಮಾಜ ಸೇವೆ, ಒಂದು ಧಾರ್ಮಿಕ, ಆಧ್ಯಾತ್ಮಿಕ ಎಲ್ಲ ಒಂದು ಸಮಾಜಕ್ಕೆ ಬಹಳಷ್ಟು ಕೊಡುಗೆ ಕೂಡ ಸಹಿಸ್ತೀರಾ. ಈ ತರ ದಲಿತ ಪರ ಸಂಘಟನೆಗಳು, ತುಂಬಾ ವೇದಾಂತಿಗಳೆಲ್ಲ ನಮ್ಮನ್ನ ವಿರೋಧ ವ್ಯಕ್ತಪಡ್ತಾರೆ. ಕಾಣದ ಕೈಗಳು ನಮ್ಮನ್ನ ಬ್ಯಾನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಿಜ, ಒಂದು ವೇಳೆ ಅವರು ಜನರ ಪರವಾಗಿ ಕೆಲಸ ಮಾಡೋದಾದ್ರೆ, ಒಳ್ಳೆ ಕೆಲಸ ಮಾಡೋದಾದ್ರೆ ನಮ್ ಸಪೋರ್ಟ್ ಇದೆ. ನಾವ್ ಹೇಳಿದ್ರಲ್ಲ, ಅದಕ್ಕೆ ಸರ್ಕಾರದಲ್ಲಿ ಒಂದು ನೋಂದಣಿ ಮಾಡಿಸ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಅವರು ಜನರ ಸೇವೆ ಮಾಡೋದಕ್ಕೆ ಮುಂದೆ ಆದ್ರೆ ನಮ್ ಸಪೋರ್ಟ್ ಇರ್ತದೆ. ಅಲ್ಲೇನಪ್ಪ, ನಿಮ್ಮ ಪ್ರಶ್ನೆಗೆ ಭಾರಿ ಈಸಿಯಾಗಿ ಈಗ ಅವ್ರು ಹೇಳ್ತಾರೆ ನಮ್ದು 100 ವರ್ಷ ತುಂಬೋಯ್ತು ಅಂತ, ಒಂದು ಸಂಚಲನ ಮಾಡ್ಬೇಕು ಅಂತ. ಈಗ ಪ್ರಿಯಾಂಕಾ ಖರ್ಗೆ ಅವರು ಇದು ರಿಜಿಸ್ಟ್ರೇಷನ್ ಆಗಿಲ್ಲ, ಬ್ಯಾನ್ ಮಾಡಿ ಅಂತ ಹೇಳ್ಬಿಟ್ಟಿದೆ, ನಿಷೇಧ ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಈಗ ಅದನ್ನ ಬೆಂಬಲಿಸಿ ನಿಷೇಧ ಮಾಡಿ ನಿಷೇಧ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ಚಿತ್ತಾಪುರದತ್ತ. ಸರ್, ಮತ್ತೊಂದು ವಿಷಯ ಸರ್, ಈಗ ನೀವು ಇತ್ತೀಚಿನ ಘಟನಾವಳಿಗಳನ್ನ ಎಲ್ಲ ಸೂಕ್ಷ್ಮ ಗಮನಿಸ್ಕೊಂಡು ಬರ್ತಾ ಇದ್ದೀರಾ. ಸರ್, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು BR ಗವಾಯಿ ಅವ್ರ ಮೇಲೆ 85 ವರ್ಷ 90 ವರ್ಷ ಹಿರಿಯ ವಕೀಲರು ಸರ್, ಮೋಸ್ಟ್ ಆಫ್ ಸೀನಿಯರ್, ಅವ್ರು ಬಂದು ಶೂ ಎಸಿತಾರೆ. ಇವ್ರು ಏನ್ ಹೇಳ್ತಾರೆ, ನಾನು ಶೂ ಎಸಿದ್ರೆ ಯಾವುದೇ ತಪ್ಪಿಲ್ಲ ಅಂತ ಸಮರ್ಥನೆ ಮಾಡ್ಕೊತಾರೆ. ಹಿಂದೂ ಧರ್ಮದ ಬಗ್ಗೆ, ಆಧ್ಯಾತ್ಮಿಕ ಧರ್ಮದ ಬಗ್ಗೆ ಎಲ್ಲ ಅವ್ರು ತುಚ್ಛವಾಗಿ ಮಾತಾಡಿದ್ದಾರೆ BR ಗವಾಯಿ ಅವರು ಅಂತ ಹೇಳ್ತಾರೆ. ಎಷ್ಟು ಮಟ್ಟಿಗೆ ಸರ್ ಹಿರಿಯರು ಮಾತಾಡಿದ್ದಾರೆ? ಇಲ್ಲ, ನಾನು ಅದನ್ನ ಹೇಳೋದಿದ್ದೆ. ಈಗ ನಿಮ್ಗೆ ಹೇಳಿದ್ದು ರಾಷ್ಟ್ರಧ್ವಜ, ಸಂವಿಧಾನ ಅಂತ ಹೇಳಿದೆ. ಆಮೇಲೆ ಗವಾಯಿಯವ್ರ ಬಗ್ಗೆನೂ ನಾನು ಮಾತಾಡ್ಬೇಕಂತಿದ್ದೆ. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡ್ರಿ, ಇವತ್ತು ಯಾವ ಮನುಷ್ಯನಾಗ್ಲಿ ಅವ್ರಿಗೆ ಹೇಳಿದ್ದೇನು, ದೇವಸ್ಥಾನ ಹಾಳು ಬಿದ್ದಾಗಿದೆ ನೀವು ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ಒಂದು ಅಪೀಲ್ ಹಾಕೊಂಡ್ರು. ಅದಕ್ಕೆ ಅವರು ನಿಮ್ಮ ದೇವರ ಶಕ್ತಿ ಇದೆ, ದೇವ್ರನ್ನೇ ಕೇಳ್ಕೊಳ್ಳಿ, ಉದ್ಧಾರ ಮಾಡ್ತಾನೆ ಅಂತ ಅಲ್ವಾ, ಉದ್ಧಾರ ಮಾಡ್ತಾನೆ ಅಂತ. ಅದನ್ನ ಬಿಟ್ಟು ಇವ್ರ ಮೇಲೆ ಶೂ ಎಸಿಲಿಕ್ಕೆ ಪ್ರಯತ್ನ ಪಟ್ಟರಲ್ಲ, ಅವ್ರಿಗೆ ಎಂತ ಸಂಸ್ಕೃತಿ, ಅದು ಒಳ್ಳೆ ಸಂಸ್ಕೃತಿನ? ಹಿಂದೂ ಧರ್ಮದ ಬಗ್ಗೆ, ನಮ್ಮ ಮನುಷ್ಯರ ಬಗ್ಗೆ ಹೊಡೆದಿದ್ದಾರೆ BR ಗವಾಯಿ ಅವರು ಅಂತ ಹೇಳ್ತಾರೆ. ಇಲ್ಲ, ಅವ್ರು ಹೊಡೆದಿಲ್ಲ. ಅವ್ರ ಪರವಾಗಿ ನಾವಿದ್ದೀವಿ. ಯಾವುದೇ ಕಾರಣಕ್ಕ ಅವರು ತಂದೆ ತಾಯಿ ಬೌದ್ಧರು, ಅಂಬೇಡ್ಕರ್ ಜೊತೆಯಲ್ಲೇ ಬೌದ್ಧ ಧರ್ಮಕ್ಕೆ ಸೇರಿದವರು. ಆಮೇಲೆ ಇವರೆಲ್ಲ ಹೇಳೋದು ಸುಳ್ಳು ರೀ, RSS ಹೇಳೋದೆಲ್ಲ ಸುಳ್ಳು. ನಾವ್ ಯಾಕಪ್ಪ ನಿಮ್ಮ ಹಿಂದೂ ಇದ್ರ ಬಗ್ಗೆ ನಾವು ಗಲಾಟೆ ಮಾಡದ?
ನಿಮ್ ಪಾಡಿಗೆ ನೀವು ಏನೋ ಪೂಜೆ ಮಾಡ್ಕೊಂತ ಮಾಡ್ಕೊಳ್ಳಿ, ನಾವೇನ್ ಮಾಡ್ಬೋದು ಅಂತ ಹೇಳ್ತೀರಾ? ನಿಮ್ ತರ ಹಸು ತಿನ್ಬೇಡಿ ಅಂತ ಅವ್ರು ಹೇಳ್ತಾರೆ. ಅದೇ ಅವರೇ ಹೇಳಕ್ಕೆ ನಾವು ತಿನ್ನೋರ್ನ ನಾವು ತಿಂತೀರಪ್ಪ, ನಿಮ್ಗೇನು? ಸರ್ ಈಗ ಒಂದು ಸಭೆನಲ್ಲಿ ಈಗ ಚಿತ್ತಾಪುರದ ಕಡೆಗೆ ಯಾವ ದಿನಗಳು ಏನು ಸರ್ ಈಗ ಯಾವ ದಿನ ಹೋಗೋದು ಅನ್ಕೊಂಡಿದ್ದೀರಾ? ಈಗ 30ನೇ ತಾರೀಕು DC ಅವರು ಒಂದು ತೀರ್ಮಾನ ಮಾಡ್ತಾರೆ. ಅದ್ರ ಮೇಲೆ ನಾವು ಆ ಕಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತೇವೆ. ಥ್ಯಾಂಕ್ ಯು.